ಇಲ್ಲಿ ಒಂದು ಕೋನ್ ಶೇಪ್ ಕೊಟ್ಟವ್ರೆ. ಈ ಕೋನ್ ಶೇಪಲ್ಲಿ ಏನು ಅಂತ ಕೊಟ್ಟವ್ರೆ, ರೇಡಿಯಸ್ನ 5 ಯೂನಿಟ್ ಅಂತ ಕೊಟ್ಬಿಟ್ಟು ಪರ್ಪೆಂಡಿಕ್ಯುಲರ್ ಹೈಟ್ನ 7 ಯೂನಿಟ್ ಅಂತ ಕೊಟ್ಟವ್ರೆ. ಈ ಕೋನ್ ಶೇಪ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ಇದೆಷ್ಟು ಅಂತ ಕೊಟ್ಟವ್ರೆ, ರೇಡಿಯಸ್ಸು 5 ಯೂನಿಟ್ಟು, ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ಟು. ಇವಾಗ ಇದ್ರದ್ದು ವಾಲ್ಯೂಮ್ ಯಾವ ಥರ ಕಂಡುಹಿಡಿಯೋದು, ವಾಲ್ಯೂಮ್ ಆಫ್ ಕೋನ್ ಅಂದರೆ 1/3 πr²h ಅಂತ. πr²h ಅನ್ನೋದು ಸಿಲಿಂಡ್ರದ್ದು ವಾಲ್ಯೂಮು. ಇಷ್ಟೇ ಬೇಸ್ ಏರಿಯಾ ಇದ್ದು ಇಷ್ಟೇ ಉದ್ದ ಇರೋ ಸಿಲಿಂಡ್ರದ್ದು 1/3 ಮಾತ್ರ ವಾಲ್ಯೂಮ್ ಇರ್ತದೆ ಯಾವುದ್ರಲ್ಲಿ, ಕೋನಲ್ಲಿ. ಹಂಗಾಗಿ 1/3 πr²h ಅಂತ ಮಾಡಬೇಕು. ಅದು 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು, 5² ಟೈಮ್ಸ್ ಆಫ್ ಇದು ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ಟು ಟೈಮ್ಸ್ ಆಫ್ 7. 5² ಅಂದರೆ ಏನು ಬರೀಬೇಕು, ಇಲ್ಲಿ 5 ಟೈಮ್ಸ್ ಆಫ್ 5 ಅಂತ ಬರೆದ್ಬಿಟ್ಟು 5 5 25. ಅಲ್ಲಿಗಿದು 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 25 ಟೈಮ್ಸ್ ಆಫ್ 7 ಅಂತ ಬರೀಬೇಕು. ಈಗ 3 ಯಾವುದನ್ನು ಡಿವೈಡ್ ಮಾಡೋದಿಲ್ಲ. 25 7 175/3 ಟೈಮ್ಸ್ ಆಫ್ π ಅಂದರೆ 175/3 π ಕ್ಯೂಬಿಕ್ ಯೂನಿಟ್ಟು. ಇದಕ್ಕೊಂದು ಟೋಟಲ್ ವಾಲ್ಯೂಮು. ಬಾಯ್.